ದತ್ತ ಜಯಂತಿಯ ಸಂಭ್ರಮದಿಂದಾಗಿ ಇಡೀ ಚಿಕ್ಕಮಗಳೂರು ಕೇಸರಿಮಯ ಆಗಿದೆ. ನಾಗೇನಹಳ್ಳಿ ದರ್ಗಾದಲ್ಲಿ ಜಯಂತಿಗೆ ಶ್ರೀರಾಮ ಸೇನೆ ನಿರ್ಧಾರ ಮಾಡಿದೆ. ದತ್ತ ಜಯಂತಿಯ ಸಂಭ್ರಮ, ಹೀಗಾಗಿ ಇಡೀ ಚಿಕ್ಕಮಗಳೂರು ಕೇಸರಿಮಯ ಆಗಿದೆ. ನಾಗೇನಹಳ್ಳಿಯ ದರ್ಗಾದಲ್ಲಿ ದತ್ತ ಜಯಂತಿ ಮಾಡುವುದಕ್ಕೆ ಶ್ರೀರಾಮ ಸೇನೆ ನಿರ್ಧಾರ ಮಾಡಿದೆ. ಚಿಕ್ಕಮಗಳೂರು ಪ್ರವೇಶಕ್ಕೆ ಹೀಗಾಗಿ ಮುತಾಲಿಕಾಗೆ ಗಂಗಾಧರ್ಗೆ ನಿರ್ಬಂಧ ಹೇರಲಾಗಿದೆ ಜಿಲ್ಲಾಡಳಿತದಿಂದ. ಜಿಲ್ಲೆಗೆ ಪ್ರವೇಶ ಮಾಡದಂತೆ ಹಿಂದೂ ನಾಯಕರಿಗೆ ನಿಷೇಧ. ನಾಗೇನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿಗೆ ಶ್ರೀರಾಮ ಸೇನೆ ನಿರ್ಧಾರ ಮಾಡಿತ್ತು. ಹಾಗಾಗಿ ಮುತಾಲಿಕಾಗೆ ಗಂಗಾಧರ್ಗೆ ನಿರ್ಬಂಧವನ್ನ ಹೇರಲಾಗಿದೆ. ಜಿಲ್ಲೆಗೆ ಪ್ರವೇಶ ಮಾಡದಂತೆ ಹಿಂದೂ ನಾಯಕರಿಗೆ ನಿಷೇಧವನ್ನ ಹೇರಲಾಗಿದೆ. ಎಂದಿನಿಂದ ಜನವರಿ 5ರವರೆಗೂ ಇಬ್ಬರಿಗೂ ಸಹ ಪ್ರವೇಶ ನಿರ್ಬಂಧ. ಮುತಾಲಿಕ್ ಗಂಗಾಧರ್ ಕುಲಕರ್ಣಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇವತ್ತಿನಿಂದ ಜನವರಿ 5ರವರೆಗೂ ಸಹ ಚಿಕ್ಕಮಗಳೂರನ್ನ ಪ್ರವೇಶ ಮಾಡಬಾರದು ಅಂತ ಜಿಲ್ಲಾಡಳಿತ ನಿರ್ಬಂಧವನ್ನ ಹೇರಿದೆ. ಕೋಮು ಪ್ರಚೋದನೆ, ಗಲಭೆಗೆ ಕುಮ್ಮಕ್ಕು ಕಾರಣವನ್ನ ನೀಡಿ ನಿಷೇಧ ಹೇರಲಾಗಿದೆ. ನಾಳೆ ನಾಗೇನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿಗೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇತ್ತು. ದತ್ತ ಜಯಂತಿ ಮಾಡುವುದಾಗಿ ಘೋಷಣೆ ಮಾಡಲಾಗಿತ್ತು ಶ್ರೀರಾಮ ಸೇನೆಯಿಂದ. ಹೀಗಾಗಿ ಇಬ್ಬರು ನಾಯಕರಿಗೂ ಸಹ ನಿರ್ಬಂಧ ಹೇರಲಾಗಿದೆ. ಬಾಬಾ ಬುಡನ್ ದತ್ತಾತ್ರೇಯನ ಭಕ್ತ ಆಗಿದ್ದ. ಹಾಗಾಗಿ ಈ ಸಾರಿ ದತ್ತ ಜಯಂತಿಯನ್ನ ಬಾಬಾ ಬುಡನ್ ದರ್ಗಾ ನಾಗೇನಹಳ್ಳಿಯಲ್ಲಿ, ಜಾಗರ ಹೋಬಳಿಯಲ್ಲಿ ಏನಿದೆ ಆ ನಾಗೇನಹಳ್ಳಿಯಲ್ಲಿ ಶ್ರೀರಾಮ ಸೇನೆ ವತಿಯಿಂದ ನಾವು ಈ ಸರಿ ಅಲ್ಲಿ ದತ್ತ ಜಯಂತಿಯನ್ನು ಆಚರಣೆ ಮಾಡಿ ಸೌಹಾರ್ದವನ್ನು ಕಾಪಾಡಬೇಕು ಅಂತ ಯೋಚನೆಯನ್ನು ಮಾಡಿದ್ವಿ. ಈಗ ದತ್ತ ಪೀಠದಲ್ಲಿ ಆ ಬಾಬಾ ಬುಡನನ್ನು ಉರುಸಾಗೋದಾದರೆ ನಾಗೇನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿಗೆ ಶ್ರೀರಾಮ ಸೇನೆ ನಿರ್ಧಾರ ಮಾಡಿತ್ತು. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಚಿಕ್ಕಮಗಳೂರಿನ ಪ್ರವೇಶ ಮಾಡಬಾರದು ಅಂತ ಮುತಾಲಿಕಾಗೆ ಗಂಗಾಧರ್ಗೆ ನಿರ್ಬಂಧವನ್ನ ಹೇರಲಾಗಿದೆ ಜಿಲ್ಲಾಡಳಿತದಿಂದ. ಜಿಲ್ಲಾಡಳಿತದ ಈ ಆದೇಶಕ್ಕೆ ಹಿಂದೂ ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರಾಜ್ಯದ ವಿವಾದಿತ ಕೇಂದ್ರವಾಗಿರುವ ಚಿಕ್ಕಮಗಳೂರಿನ ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ 24ರಿಂದ 26ರವರೆಗೂ ಕೂಡ ದತ್ತ ಜಯಂತಿ ಹಮ್ಮಿಕೊಂಡಿದೆ. ಇದರ ಹೊತ್ತಿನಲ್ಲಿ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ನೀಡಿರುವಂಥ ಹೇಳಿಕೆ ವಿವಾದದ ಕಿಚ್ಚನ್ನು ಹಬ್ಬಿಸಿರುವಂಥದ್ದು. ಇದು ಜಿಲ್ಲಾಡಳಿತಕ್ಕೆ ತಲೆನೋವು ತರಿಸಿರೋದಲ್ಲದೆ ಚಿಕ್ಕಮಗಳೂರಿನಲ್ಲಿ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ಉದ್ಭವ ಆಗಿರುವಂಥದ್ದು. ಯಾಕೆಂದರೆ ಗಂಗಾಧರ್ ಕುಲಕರ್ಣಿ ನೀಡಿರುವಂಥ ಹೇಳಿಕೆ ನಾಗೇನಹಳ್ಳಿಯ ದರ್ಗಾದಲ್ಲಿ ದತ್ತ ಜಯಂತಿಯನ್ನು 26ರಂದು ಆಚರಣೆ ಮಾಡ್ತೀವಿ ಅಂತ ಹೇಳಿಕೆ ನೀಡಿರುವಂಥದ್ದು ಜಿಲ್ಲಾಡಳಿತಕ್ಕೆ ಹೊಸ ತಲೆನೋವು ತರಿಸಿರುವಂಥದ್ದು. ನಾನೀಗ ಚಿಕ್ಕಮಗಳೂರು ತಾಲೂಕಿನ ಜಾಗ್ರಾ ಹೋಬಳಿಯ ನಾಗೇನಹಳ್ಳಿಯಲ್ಲಿರುವಂಥ ಸರ್ವೆ ನಂಬರ್ 57ರಲ್ಲಿರುವಂಥ ದರ್ಗಾದಲ್ಲಿರುವಂಥದ್ದು. ಇಲ್ಲಿ ಹಜರತ್ ಕಬೀರ್ ಹಾಗೆಯೇ ಹಜರತ್ ಅಜೀಜ್ ಅವರ ದರ್ಗಾ ಇರುವಂಥದ್ದು. ಇಲ್ಲಿ ಶ್ರೀರಾಮ ಸೇನೆಯ ಗಂಗಾಧರ್ ಕುಲಕರ್ಣಿ ಅವರು ನೀಡಿರುವಂಥ ಹೇಳಿಕೆ ಏನಿದೆ, ಇದೇ ದರ್ಗಾದಲ್ಲಿ 26ರಂದು ಶ್ರೀರಾಮ ಸೇನೆ ವತಿಯಿಂದ ದತ್ತ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿಕೆ ನೀಡಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತಕ್ಕೆ ಹೊಸ ತಲೆನೋವು ಉದ್ಭವಿಸಿರುವಂಥದ್ದು. ಇಷ್ಟು ದಿನಗಳ ಕಾಲ ದರ್ಗಾ ಏನಿದೆ ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ಶ್ರೀರಾಮ ಸೇನೆ ದತ್ತ ಜಯಂತಿಯನ್ನು ಆಚರಣೆ ಮಾಡ್ತಿತ್ತು. ಅದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳವು ಕೂಡ ಪ್ರತಿ ವರ್ಷವೂ ಕೂಡ ಅಲ್ಲಿ ಒಂದು ದತ್ತ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತಾ ಇತ್ತು. ಅಲ್ಲಿ ವಿವಾದಿತ ಕೇಂದ್ರ ಏನಿದೆ ಅದು ಸಾಕಷ್ಟು ದಶಕಗಳಿಂದಲೂ ಕೂಡ ಹಿಂದೂ ಮುಸಲ್ಮಾನರ ಒಂದು ವಿವಾದಿತ ಕೇಂದ್ರವಾಗಿರುವಂಥದ್ದು. ಅಲ್ಲಿ ಪ್ರತಿ ವರ್ಷವೂ ಕೂಡ ದತ್ತ ಜಯಂತಿ ಹಾಗೆಯೇ ಮುಸಲ್ಮಾನ್ ಬಾಂಧವರು ಕೂಡ ಅಲ್ಲಿ ಉರುಸನ್ನು ಕೂಡ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇರುವಂಥದ್ದು. ಇದು ವಿವಾದಿತ ಕೇಂದ್ರವಾಗಿರುವಂಥದ್ದು. ಹಿಂದೂಗಳು ಆ ದತ್ತಪೀಠ ಏನಿದೆ ಅದು ಹಿಂದೂಗಳಿಗೆ ಸೇರಿದ್ದು ಅನ್ನೋ ವಾದವನ್ನು ಮಂಡಿಸಿದರೆ ಮುಸಲ್ಮಾನರು ಅದು ಮುಸಲ್ಮಾನರಿಗೆ ಸೇರಿದ್ದು ಅನ್ನೋ ವಾದವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಗಾಗಿ ಹಲವು ದಶಕಗಳಿಂದಲೂ ಕೂಡ ಸರ್ಕಾರ ಹಾಗೆಯೇ ನ್ಯಾಯಾಲಯದಲ್ಲೂ ಕೂಡ ಪ್ರಕರಣ ಇರುವಂಥದ್ದು. ನ್ಯಾಯಾಲಯದಲ್ಲೂ ಕೂಡ ಸುದೀರ್ಘವಾದಂಥ ವಿಚಾರಣೆ ಬಳಿಕ ಇದೀಗ ಎರಡೂ ಸಮುದಾಯವರೆಗೂ ಕೂಡ ಒಂದು ಪೂಜೆಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ದಶಕಗಳ ಒಂದು ಹೋರಾಟದ ಫಲವಾಗಿ ಹಿಂದೂಗಳಿಗೆ ಜಯ ಸಿಕ್ಕಿದೆ ಅನ್ನೋ ಒಂದು ಹರ್ಷವನ್ನು ಕೂಡ ಹಿಂದೂ ಪರ ಸಂಘಟನೆಗಳು ಕೂಡ ವ್ಯಕ್ತಪಡಿಸಿರುವಂಥದ್ದು. ಅದರ ಫಲವಾಗಿ ಹಿಂದೂ ಅರ್ಚಕರ ನೇಮಕವೂ ಕೂಡ ಆಗಿರುವಂಥದ್ದು. ಹಿಂದೂಗಳು ದತ್ತ ಜಯಂತಿಯನ್ನು ಆಚರಣೆ ಮಾಡಿದ್ರೆ ಮುಸಲ್ಮಾನರು ಅಲ್ಲೇ ಉರುಸನ್ನು ಕೂಡ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇರುವಂಥದ್ದು. ಅದರ ಕೋರ್ಟ್ನ ನಿರ್ದೇಶನದಂತೆ ಕಳೆದ ಬಾರಿ ಸರ್ಕಾರ ವ್ಯವಸ್ಥಾಪನಾ ಸಮಿತಿಯನ್ನು ರಚನೆ ಮಾಡಿ ಹಿಂದೂ ಅರ್ಚಕರ ನೇಮಕವೂ ಕೂಡ ಆಗಿತ್ತು. ಈ ಮೇಲ್ಭಾಗ ಏನಿದೆ ಇದು ಚಂದ್ರದ್ರೋಣ ಪರ್ವತ ಶ್ರೇಣಿ. ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿದೆ 3 ಕಿಲೋಮೀಟರ್ನ ಕೆಳಭಾಗದಲ್ಲಿ ಈ ನಾಗೇನಹಳ್ಳಿಯ ದರ್ಗಾ ಏನಿದೆ ಈ ದರ್ಗಾ ಏನಿದೆ ಅದು ಮುಸಲ್ಮಾನರಿಗೆ ಸರ್ವೆ ನಂಬರ್ 57 ಏನಿದೆ ಅದು ಮುಸಲ್ಮಾನರಿಗೆ ಸೇರಿದ್ದು ಅನ್ನೋ ವಾದ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಬರ್ತಾ ಇರುವಂಥದ್ದು. ಅಲ್ಲದೆ
ದಶಕಗಳಿಂದಲೂ ಕೂಡ ಸರ್ಕಾರ ಹಾಗೆಯೇ ಕೋರ್ಟಿಗೂ ಕೂಡ ಒಂದು ಅಫಿಡವಿಟನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಈಗ ಹೊಸದೊಂದು ವಿವಾದವನ್ನು ಕೂಡ ಶ್ರೀರಾಮ ಸೇನೆ ಹುಟ್ಟಾಕಿರುವಂಥದ್ದು. ಇದರ ಈ ಹಿನ್ನೆಲೆಯಲ್ಲಿ ದರ್ಗಾದಲ್ಲೇ ಒಂದು ಆಚರಣೆ ಮಾಡ್ತಾ ಇರೋಕ್ಕೆ ಮುಂದಾಗ್ತಾ ಇರುವಂಥದ್ದು. ದತ್ತ ಜಯಂತಿಯನ್ನು ಇದೇ ದರ್ಗಾದಲ್ಲಿ ಆಚರಣೆ ಮಾಡಬೇಕು, ಯಾಕೆಂದರೆ ಸೌಹಾರ್ದತೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಮೇಲ್ಭಾಗದಲ್ಲಿ ಹೇಗೆ ಉರುಸ್ ಮತ್ತು ದತ್ತ ಜಯಂತಿ ಆಚರಣೆ ಆಗುತ್ತೆ, ಕೆಳಭಾಗದಲ್ಲೂ ಕೂಡ ದತ್ತಾತ್ರೇಯ ಸ್ವಾಮಿಗಳು ಇಲ್ಲಿರೋ ಅಂದರೆ ಇವರು ಇಬ್ಬರೂ ಕೂಡ ಒಟ್ಟಿಗೆ ಒಂದು ತಪಸ್ಸು ಮಾಡಿರುವ ಹಿನ್ನೆಲೆಯನ್ನು ವಾದವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದೇ ಜಾಗದಲ್ಲಿ ಒಂದು ದತ್ತ ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ ಸೌಹಾರ್ದತೆಯನ್ನು ಬೆಳೆಸಬೇಕು ಅನ್ನೋ ವಾದವನ್ನು ಕೂಡ ಮಂಡಿಸ್ತಾ ಇರುವಂಥದ್ದು. ಇದು ಜಿಲ್ಲಾಡಳಿತಕ್ಕೆ ಹೊಸದೊಂದು ತಲೆನೋವು ತರಿಸಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತ ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಶ್ರೀರಾಮ ಸೇನೆ ಹೇಳಿಕೆಯಿಂದ ಈಗಾಗಲೇ ಜಿಲ್ಲಾಡಳಿತಕ್ಕೆ ಒಂದು ತಲೆನೋವು ತರಿಸಿರೋದಲ್ಲದೆ ಪರಿಸ್ಥಿತಿಯು ಕೂಡ ಬೂದಿ ಮುಚ್ಚಿದಂಥ ಕೆಂಡದಂತೆ ಉದ್ಭವ ಆಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.